ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 56 56ನೇ ಅಧ್ಯಾಯದಲ್ಲಿ 12 ವಚನಗಳು ಮಾತ್ರ ಇದೆ, ಆದರೆ 24 ಆಶೀರ್ವಾದಗಳು ಈ ಚಿಕ್ಕ ಅಧ್ಯಾಯದಲ್ಲಿ ಒಳಗೊಂಡಿರುತ್ತದೆ. ದೇವರು ಆಶೀರ್ವಾದಗಳ ದೇವರು. ಆತನು ತನ್ನ ಜನರಿಗೋಸ್ಕರವಾಗಿ ಆಶೀರ್ವಾದಗಳನ್ನು ನಿಗದಿಪಡಿಸಿದ್ದಾನೆ, ಮುಂಗಡವಾಗಿರಿಸಿದ್ದಾನೆ, ಸಿದ್ಧಪಡಿಸಿದ್ದಾನೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ದೇವರು ತನ್ನನ್ನು ಪ್ರೀತಿಸುವವರಿಗೆ, ತನಗಾಗಿ ಕಾಯುತ್ತಿರುವಂಥವರಿಗಾಗಿ ಸಿದ್ಧ ಮಾಡಿದಂಥದ್ದು ಭಾಳ ಇದೆ. ಯೆಶಾಯನ ಗ್ರಂಥ, ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ. ಯಾಹ್ವೆ ಹ್ಯಾಸ್ ಸೇವ್ಡ್. ಜೆಹೋವಾ ಹ್ಯಾಸ್ ಸೇವ್ಡ್. ಹಾಗಾದರೆ ಇಟ್ಸ್ ಎ ಡನ್ ಡೀಡ್. ಈಗಾಗಲೇ ಮುಗಿದ ಕಾರ್ಯ ಅದು. ರಕ್ಷಣೆ ಅನ್ನುವಂಥದ್ದು 2000 ವರ್ಷಗಳ ಹಿಂದೆ ಆತನು ಮಾಡಿ ಆಯಿತು. ದೇವರ ಮನಸ್ಸಿನಲ್ಲಿ ಪ್ರಕಟಣೆ 13:8 ಪ್ರಕಾರವಾಗಿ ಜಗದುತ್ಪತ್ತಿಗೆ ಮುಂಚಿತವಾಗಿ ಆತನು ಮಾಡಿದ್ದಾಯಿತು. ಎಫೆಸ 1:3-4 ಪ್ರಕಾರವಾಗಿ ಜಗದುತ್ಪತ್ತಿಗೆ ಮುಂಚಿತವಾಗಿ ಆತನು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು. ಹಾಗಾದರೆ ನಾವು ಒಂದು ಪ್ರಶ್ನೆ ಕೇಳ್ಬೋದು, ಜಗದು ಉತ್ಪತ್ತಿಗೆ ಮುಂಚೆ ನಾವು ಇದ್ದೇವಾ? ಇಲ್ಲ, ಆದಾಮನೇ ಇರಲಿಲ್ಲ, ನಾವು ಎಲ್ಲಿದ್ದೆವು? ಆದರೆ ನಾವು ಇದ್ದೆವು. ಎಲ್ಲಿದ್ದೆವು? ದೇವರ ಮನಸ್ಸಿನಲ್ಲಿ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ. ಆದ ಕಾರಣ ಯೆಶಾಯನು ಅಂತ ಹೇಳಿಬಿಟ್ಟು ನೋಡುವಾಗ 66 ಬೈಬಲಿನ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಎತ್ತಿ ತೋರಿಸುವಂಥ ಪುಸ್ತಕಗಳು ಈ ಯೆಶಾಯ 66ನೇ 6 ಅಧ್ಯಾಯಗಳು. 1-39 ಅಧ್ಯಾಯಗಳು ಹಳೆ ಒಡಂಬಡಿಕೆ, 40-66 ಅಧ್ಯಾಯಗಳು ಹೊಸ ಒಡಂಬಡಿಕೆ. ಆದ ಕಾರಣ ಪ್ರತಿ ಅಧ್ಯಾಯದಲ್ಲಿ ಕ್ರಿಸ್ತನ ಬಗ್ಗೆ ಆಶೀರ್ವಾದದ ಬಗ್ಗೆ ಎಚ್ಚರಿಕೆ ಕೂಡ ಇವೆ. ಆದರೆ ಹೆಚ್ಚಾಗಿ ಆಶೀರ್ವಾದ, ಹೆಚ್ಚಾಗಿ ದೇವರ ಯೋಜನೆ, ಹೆಚ್ಚಾಗಿ ದೇವರ ಕಾರ್ಯ, ಹೆಚ್ಚಾಗಿ ದೇವರ ಪ್ರೀತಿ, ಹೆಚ್ಚಾಗಿ ದೇವರ ಕೃಪೆ, ಹೆಚ್ಚಾಗಿ ದೇವರ ಕ್ಷಮೆ ಇವೆ. ಇದನ್ನೆಲ್ಲ ನೋಡುವಾಗ ಯೆಹೂದ್ಯರಿಗೆ ಅದು ಭಾಳ ಕಷ್ಟ ಅನ್ನಿಸ್ಬೋದು. ಆದ ಕಾರಣ ದೇವರು ಹೇಳ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಯಾಕಂತೇಳಿದರೆ ಮನುಷ್ಯರ ಆಲೋಚನೆ ಮಾರ್ಗಗಳು ಬೇರೆ, ಆದರೆ ದೇವರ ಆಲೋಚನೆ ಮಾರ್ಗಗಳು, ಅವನು ದುಷ್ಟನಿರ್ಬೋದು, ಕೆಡುಕನಿರ್ಬೋದು, ಅವನನ್ನು ಕರುಣಿಸಿ ಮಹಾಕೃಪೆಯಿಂದ ಕ್ಷಮಿಸ್ತೇನೆ, ಆಶೀರ್ವದಿಸ್ತೇನೆ ಅನ್ನುವಂಥದ್ದು. 56ನೇ ಅಧ್ಯಾಯ ಯೆಶಾಯನ ಗ್ರಂಥ 24 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಏನಂದರೆ, ಯೆಹೋವನಿಗನ್ನುತ್ತಾನೆ. ಏನು? ನ್ಯಾಯವನ್ನು ಅನುಸರಿಸಿರಿ. ನ್ಯಾಯ, ಧರ್ಮ ಇವುಗಳನ್ನು ಅನುಸರಿಸಿರಿ ಅಂತ. ಅದು ಹೇಗೆ ಆಶೀರ್ವಾದ? ಅದು ಆಜ್ಞೆ ಇದ್ದ ಹಾಗಿದೆಯಲ್ಲ ಅಂತ ನಮ್ಗೆ ಅನ್ಬೋದು. ಆದರೆ ಯೆಹೋವನು ದೇವರು ಮಾತಾಡೋದೇ ಒಂದು ಆಶೀರ್ವಾದ. ದೇವರು ಮಾತಾಡಿಬಿಟ್ಟು ಈ ರೀತಿಯಾಗಿ ಅನುಸರಿಸಿರಿ ಅಂತ ನಮ್ಮ ಹತ್ರ ಹೇಳುವಂಥದ್ದೇ. ದೇವರು ಮಾತಾಡಿಬಿಟ್ಟಿದ್ದಾನಲ್ಲ, ನಮ್ಮನ್ನು ಆತನ ಜೊತೆಯಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾನಲ್ಲ ಸಂಭಾಷಣೆಯಲ್ಲಿ. ನಮಗಾಗಿ ಮಾತಾಡಲಿಕ್ಕೆ ಆತನು ಚಿಂತೆ ವಹಿಸಿದ್ದಾನಲ್ಲ ಅನ್ನುವಂಥದ್ದು ಆಶೀರ್ವಾದ, ಮೊದಲನೇ ಆಶೀರ್ವಾದ. ಎರಡನೇದಾಗಿ
ಮೊದಲನೇ ವಚನ ಯೆಶಾಯ 56, ನನ್ನ ವಿಮೋಚನ ಕ್ರಿಯೆಯು ಬೇಗನೆ ಬರುವುದು. ಅಂದರೆ ಯೇಸು ಕ್ರಿಸ್ತನು ಬೇಗ ಬರುವುದಾಗಿ ದೇವರು ತಿಳಿಸ್ತಾರೆ. ಅದು ಎರಡನೇ ಆಶೀರ್ವಾದ. ಮೂರನೇ ಆಶೀರ್ವಾದ, ರಕ್ಷಣಾ ಧರ್ಮದ ಕಾರ್ಯವು, ಅದು ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದು. ರಕ್ಷಣಾ ನೀತಿಯ ಕಾರ್ಯವು ಶೀಘ್ರವಾಗಿ ವ್ಯಕ್ತವಾಗುವುದು. ಕೆಲವು 100 ವರ್ಷಗಳಲ್ಲಿ, ಭಾಳ ಅಂದರೆ 500-600 ವರ್ಷಗಳ ಒಳಗೆ ಆ ಕ್ರಿಸ್ತನು ಕಾಣಿಸ್ಕೊಳ್ತಾನೆ ಅಂಥೇಳಿ ಯೆಶಾಯನು ಪ್ರವಾದಿಸಿದ್ದು ಉಂಟು. ಆದರೆ ನಾವು ಆ ಕ್ರಿಸ್ತನು ಬಂದ ಮೇಲೆ ಇರುವಂಥ ಕ್ರಿಸ್ತ ಶಕದಲ್ಲಿದ್ದೇವೆ. ಕ್ರಿಸ್ತ ಪೂರ್ವಕವಾಗಿ ಪ್ರವಾದಿಸಿದ್ದು, ಆದರೆ ಕ್ರಿಸ್ತ ಶಕದಲ್ಲಿ ಇರುವಂಥ ನಾವು ದೇವರ ಆ ವಿಮೋಚನೆ ಕ್ರಿಯೆಯನ್ನು ಚರಿತ್ರೆಯಲ್ಲಿ, ಅನುಭವದಲ್ಲಿ, ವಾಕ್ಯದಲ್ಲಿ ನಾವು ಕಂಡಿದ್ದೇವೆ, ಅನುಭವಿಸಿದ್ದೇವೆ, ಕೇಳಿದ್ದೇವೆ. ಆದ ಕಾರಣ ಅದು ಆಶೀರ್ವಾದವೇ. 56ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ 24 ಆಶೀರ್ವಾದಗಳಲ್ಲಿ ಈಗ ತಾನೇ ನಾವು 3 ನೋಡ್ಕೊಂಡಿದ್ವಿ, 4ನೇದು ನಾವು ನೋಡಲಿಕ್ಕಿದ್ದೇವೆ. ಅದು 2ನೇ ವಚನದಲ್ಲಿದೆ. ಅದೇನೆಂದರೆ, ಈ ವಿಧಿಯನ್ನು ಕೈಕೊಳ್ಳುವ ಮನುಷ್ಯನು ಧನ್ಯನು. ವಾವ್! ನ್ಯಾಯ ನೀತಿ ಆಚರಿಸುವಾಗ ಏನಾಗ್ತದೆ? ಕ್ರಿಸ್ತನು ಹತ್ತಿರ ಬರ್ತಾನೆ. ಹಾಗಾದರೆ ಸತ್ಕಾರ್ಯಗಳಿಂದ ನಮಗೆ ಕ್ರಿಸ್ತನ ಇಲ್ಲ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತನ ನಮಗೆ ಬಂದನು. ಆದರೆ ಈ ಸತ್ಕಾರ್ಯಗಳು ಯಾಕೆ? ರಕ್ಷಣೆಗಾಗಿ ಅಲ್ಲ, ದೇವರ ಹತ್ತಿರ ಬರುವುದಕ್ಕಾಗಿ ಅಂತ ಕೂಡ ಹೇಳ್ಬೋದು. ಹಳೆ ಒಡಂಬಡಿಕೆ ಅದನ್ನು ಇನ್ನೊಂದು ರೀತಿಯಿಂದ ನಾನು ಹೇಳ್ಬೋದು. ನ್ಯಾಯವನ್ನು, ಧರ್ಮವನ್ನು ಯಾವ ರೀತಿಯಾಗಿ ಆಚರಿಸಬಹುದು? ಹೊಸ ಒಡಂಬಡಿಕೆಯಲ್ಲಿ ಪಶ್ಚಾತ್ತಾಪ ಪಡುವುದರಿಂದ, ವಿಶ್ವಾಸ ಇಡುವುದರಿಂದ, ಕ್ರಿಸ್ತನನ್ನು ನಂಬುವುದರಿಂದ. ನನ್ನಿಂದ ಆಗದು, ನನ್ನಿಂದ ಈ ನ್ಯಾಯ, ಈ ಧರ್ಮ, ನೀತಿ ಆಚರಿಸ್ಲಿಕ್ಕೆ ಆಗಲ್ಲ. ಆದರೆ ಕ್ರಿಸ್ತನೇ ನಿನ್ನ ಹತ್ರ ಬರ್ತಾ ಇದ್ದೀನಿ, ನೀನು ನನಗೆ ಹೆಲ್ಪ್ ಮಾಡು, ಸಹಾಯ ಮಾಡು, ನಿನ್ನ ನೀತಿ ನನಗೆ ಕೊಡು, ನನಗಿರುವಂಥದ್ದು ಸ್ವನೀತಿ ಎಂಬುದಾಗಿ ಬರುವಂಥ ಆ ವ್ಯಕ್ತಿ, ಮನುಷ್ಯನು ಧನ್ಯನು. ನೋಡಿ, ದೇವರು ಧನ್ಯತೆ ಬಗ್ಗೆ ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದಾರೆ. ಸರಿ, ಇದನ್ನೇ ಭದ್ರವಾಗಿ ಹಿಡಿದು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಿ ಯಾವ ಕೇಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು. ಅದನ್ನು ಈ ರೀತಿಯಾಗಿ ತಕ್ಕೊಳ್ಬೋದು. ಏನದು? ದೇವರಿಗೋಸ್ಕರ ಅಂತ ಸಮಯ ನಾನು ಒದಗಿಸಿಕೊಟ್ಟು ಆ ವಿಶ್ರಾಂತಿಯನ್ನು ನನ್ನ ಹೃದಯದಲ್ಲಿ ಹೊಂದುವಂತೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಬ್ಬತ್, ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಆತನ ಕಡೆಗೆ ನಾವು ಬಂದಾಗ ಏನಾಗ್ತದೆ? ಅಂಥವರು ಭಾಗ್ಯವಂತರು. ಸಬ್ಬತ್ ಅಂತ ಹೇಳಿದಾಗ ಅಲ್ಲಿ ಒಂದು ಕೃಪೆಯ ಒಂದು ಆತ್ಮ ಇದೆ ರೀ. ಏನದು ಕೃಪೆಯ ಆತ್ಮ? ಈಗ ತಾನೇ ನನಗೆ ಆ ಯೋಚನೆ ಬಂತು. ಅದೇನಂತ ಹೇಳಿದ್ರೆ, ಸಬ್ಬತ್ ಅಂದರೆ ಯಾವ ಕೆಲಸವನ್ನು ಮಾಡಬಾರ್ದು. ಹೌದು, ಕ್ರಿಸ್ತನ ಕಡೆಗೆ ಬರಬೇಕಾದ್ರೆ ಯಾವ ಕೆಲಸವನ್ನು ಮಾಡಬೇಕಾಗಿಲ್ಲ. ನಂಬಬೇಕು. ಆತನ ಕಡೆಗೆ ಬರಬೇಕು. ನಾನೇನೋ ಮಾಡಿ ಬರುವಂಥದ್ದಲ್ಲ. ಏನೂ ಮಾಡಬೇಡ್ರಿ, ಎಲ್ಲ ಆತನು ಮಾಡಿದ್ದಾಯಿತು. ಆದರೆ ನಂಬಬೇಕು. ನಂಬಿದ ಮೇಲೆ ಆತನು ಹೇಳಿದ ಹಾಗೆ ನಾವು ಮಾಡಬೇಕು. ನಂಬಿದ ಮೇಲೆ ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, ವಿ ಆರ್ ನಾಟ್ ಸೇವ್ಡ್ ಬೈ ವರ್ಕ್ಸ್, ಬಟ್ ವಿ ಆರ್ ಸೇವ್ಡ್ ಫಾರ್ ವರ್ಕ್ಸ್. ನಾವು
ಸತ್ಕಾರ್ಯಗಳಿಗಾಗಿ ಆ ವಾಕ್ಯ ನೋಡಿಬಿಟ್ರೆ ಒಳ್ಳೆಯದೇನೋ. ಯಾಕಂದರೆ ನಾವು ಗಲಿಬಿಲಿ ಆಗಬಾರ್ದು. ಮೊದಲು ನನಗೆ ಇದ್ರ ಬಗ್ಗೆ ಗಲಿಬಿಲಿ ಇತ್ತು, ಆದರೆ ಎಫೆಸದವರಿಗೆ ಬರೆದ ಪತ್ರಿಕೆ ನೋಡಿದಾಗ, ಅದರಲ್ಲಿ ಓದಿದಾಗ ಗಲಿಬಿಲಿ ಹೋಯಿತು. ನೋಡೋಣ ಬನ್ನಿರಿ. 2ನೇ ಅಧ್ಯಾಯದಲ್ಲಿ 2 ವಿಷಯಗಳು ಇರುವಂಥದ್ದನ್ನು ಗಮನಿಸ್ಬೋದು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅದರಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ಅದೇನೆಂದರೆ 8ನೇ ವಚನ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರ. ಅದು ಪುಣ್ಯ ಕ್ರಿಯೆಗಳಿಂದ ಅಥವಾ ನಿಮ್ಮ ಕೆಲಸದಿಂದ, ನಿಮ್ಮ ಸತ್ಕಾರ್ಯಗಳಿಂದ ಉಂಟಾದದ್ದಲ್ಲ. ಯಾಕಂದರೆ ರಕ್ಷಣೆ ಬರಬೇಕಾದ್ರೆ ಸತ್ಕಾರ್ಯ ಮಾಡಿ ಬರಬೇಕಾಗಿಲ್ಲ. ಆದರೆ 10ನೇ ವಚನ ಏನು ಹೇಳ್ತಿದೆ? ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಕ್ರಿಸ್ತನ ಕಡೆಗೆ ಬರುವಾಗ ಸತ್ಕಾರ್ಯ ಬೇಡ, ಕ್ರಿಸ್ತನಲ್ಲಿ ಬಂದ ಮೇಲೆ ಸತ್ಕಾರ್ಯ ಮಾಡೋದಕ್ಕಾಗಿಯೇ ನಾವು ಸೃಷ್ಟಿಸಲ್ಪಟ್ಟೆವು. ಸರಿ, ಮತ್ತು ಮುಂದೆ ನಾವು ನೋಡುವಾಗ 6ನೇ ಆಶೀರ್ವಾದ, ಯೆಶಾಯ 56:6, ಯೆಹೋವನನ್ನು ಅವಲಂಬಿಸಿದ ವಿದೇಶಿಯನು, ಯೆಹೋವನು ತನ್ನ ಜನರಿಂದ ನನ್ನನ್ನು ಖಂಡಿತವಾಗಿ ಅಗಲಿಸುವನು ಎಂದು ಮಾತಾಡದಿರಲಿ. ಅನ್ಯ ವ್ಯಕ್ತಿಯೊಬ್ಬರು ಬಂದುಬಿಟ್ಟು, ದೇವರು ನನ್ನನ್ನು ಯೆಹೂದ್ಯರಿಂದ ಅಗಲಿಸಿಬಿಡ್ತಾನೆ, ನಾನು ಬೇರೆ ಅವರು ಬೇರೆ, ಅವರು ವಿಶೇಷವಾದ ಜನರು, ನಾನು ಏನೂ ಅಲ್ಲ ಅಂತ ಹೇಳಬಾರ್ದು. ಆ ರೀತಿಯಾಗಿ ಮಾತಾಡದಿರಲಿ. ಇದು ವಿದೇಶಿಯನು, ಫಾರಿನರ್. ಆದರೆ ನಪುಂಸಕನು ಏನು ಮಾತಾಡ್ಬೋದು? ಅದನ್ನು ದೇವರು ಹೇಳಿದ್ದಾರೆ. ಯಾಕಂದರೆ ದೇವರು ಯಾರನ್ನೂ ಬಿಟ್ಟಿಲ್ಲ. ಸ್ವಜನರು, ವಿದೇಶದವರು, ನಪುಂಸಕರು. 55ನೇ ಅಧ್ಯಾಯದಲ್ಲಿ 7ನೇ ವಚನ ದುಷ್ಟನು, ಅದೇ 7ನೇ ವಚನ ಕೆಡುಕನು, ಹಣವಿಲ್ಲದವನು 1ನೇ ವಚನ. ಎಲ್ರಿಗೂ ದೇವರು. ಆದ ಕಾರಣ ದೇವರಲ್ಲಿ ಹೇಳುವಂಥದ್ದು ನಪುಂಸಕನು, ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ. ಆ ರೀತಿಯಾಗಿ ಕೀಳಾಗಿ ಭಾವಿಸ್ಕೋಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ಕಾರಣ ಕೊಡ್ತಾರೆ 4ನೇ ವಚನದಲ್ಲಿ. ಅದೇನಂತ ಹೇಳಿದರೆ, ಅಂದರೆ ಅದನ್ನು ಆತ್ಮಿಕವಾಗಿ ತೆಗೆದುಕೊಳ್ಬೋದು, ಅಕ್ಷರಿಕವಾಗಿ ತೆಗೆದುಕೊಳ್ಬೇಕು. ಆತ್ಮಿಕವಾಗಿ ತೆಗೆದುಕೊಳ್ಳೋದಂದರೆ ನಾನು ದೇವರಿಗಾಗಿ ಏನೂ ಮಾಡ್ತಾ ಇಲ್ಲಲ್ಲ, ಆತ್ಮಗಳನ್ನು ಗೆಲ್ತಾ ಇಲ್ಲಲ್ಲ, ಆತ್ಮಿಕ ನಪುಂಸಕನಾಗಿದ್ದೇನಲ್ಲ ಅನ್ನುವಂಥವರು. ಅದೇ ರೀತಿಯಾಗಿ ಅಕ್ಷರಿಕವಾಗಿ ನಪುಂಸಕರಾಗಿರುವಂಥವ್ರಿಗೆ ಕೂಡ ನಾನು ಗೊಡ್ಡು ಮರ ಎಂದು ಬೇಕಾಗಿಲ್ಲ. ದೇವರ ಆಶೀರ್ವಾದ ಬಂದರೆ ನೀವು ಪ್ರಾಮುಖ್ಯರು, ಅಂಥವರು ಕೂಡ ಪ್ರಾಮುಖ್ಯರು ದೇವರಿಗೆ, ಅವರು ಆತ್ಮವೇ. 8ನೇ ಆಶೀರ್ವಾದ ಅದೇನೆಂದರೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದ್ದನ್ನು ಕೈಗೊಳ್ಳಬೇಕು ಅಂತ ದೇವರು ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ದೇವರಿಗೆ ಮೆಚ್ಚುಗೆ ಆಗುವಂಥದ್ದನ್ನೇ ನಾವು ಮಾಡುವಾಗ ದೇವರಿಗೆ ಸಂತೋಷ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. 6ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 28ನೇ ವಚನ. ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದ್ರೆ ಏನು ಮಾಡಬೇಕು? ದೇವ್ರ ಕೆಲಸ ಮಾಡಬೇಕಾದ್ರೆ ಮೊದಲನೇ ದೇವ್ರ ಕೆಲಸ, ಅದರಲ್ಲಿಯೂ ದೇವರಿಗೆ ಮೆಚ್ಚುಗೆಯಾದ ಕೆಲಸ ನಾವು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳಿದ ಉತ್ತರ ಭಾಳ ಚೆನ್ನಾಗಿದೆ. 6:29 ಯೋಹಾನ. ಅದೇನೆಂದರೆ, ನೀವು ನಂಬುವುದೇ, ಯೇಸು ಕರ್ತನನ್ನು ನಂಬುವುದೇ, ಮೆಸ್ಸಿಯನನ್ನು ನಂಬುವುದೇ ದೇವರಿಗೆ ಮೆಚ್ಚುಗೆಯಾದ ಕೆಲಸ. ಇದನ್ನು ದಿನಾಲೂ ಮಾಡಬೇಕು ನಾವು. ಯಾಕಂದರೆ
ಅಂಥ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಸಾಧ್ಯ ಅಸಾಧ್ಯ. ಇಬ್ರಿಯ 11:6. ಸರಿ, ಮುಂದೆ ಹಾಗೆ ನಾವು ಮುಂದುವರಿಸೋಣ. 9ನೇ ದೇವರ ಆಶೀರ್ವಾದ ಏನಂದರೆ 4ನೇ ವಚನದಲ್ಲಿ ನನ್ನ ಒಡಂಬಡಿಕೆ. ಹೌದು, ದುಷ್ಟನಿರ್ಬೋದು, ಕೆಡುಕನಿರ್ಬೋದು, ವಿದೇಶಿ ಇರ್ಬೋದು, ನಪುಂಸಕನಿರ್ಬೋದು. ಏಷಯ 55ನೇ ಅಧ್ಯಾಯ, ಏಷಯ 56ನೇ ಅಧ್ಯಾಯ ಪ್ರಕಾರವಾಗಿ ದೇವರು ಎಲ್ರಿಗೋಸ್ಕರವಾಗಿ ಯೋಜನೆಯನ್ನು ಇಟ್ಟಿರುವಾತನಾಗಿದ್ದಾನೆ, ತನ್ನ ಒಡಂಬಡಿಕೆಗೆ ಆಹ್ವಾನಿಸುವಾತನಾಗಿದ್ದಾನೆ. ಅದು ದೊಡ್ಡ ಆಶೀರ್ವಾದ. 10ನೇದಾಗಿ ನೋಡುವಾಗ ದೇವರು ಅಂಥವರನ್ನು ತನ್ನ ಆಲಯದಲ್ಲಿ ಜ್ಞಾಪಕಾರ್ಥವಾಗಿ ಶಿಲೆಯನ್ನಾಗಿಟ್ಟು, ಹೌದು ಅಂಥವರಿಗೆ, ಹೌದು ನಪುಂಸಕರಿಗೂ ಕೂಡ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ, ಹೆಸರುವಾಸಿಯನ್ನು ದಯಪಾಲಿಸುವನಂತ ಹೇಳ್ಬಿಟ್ಟು. 11ನೇದಾಗಿ ಶಾಶ್ವತ ನಾಮ ಎಂಬ ಆಶೀರ್ವಾದ. 11ನೇದಾಗಿ 5ನೇ ವಚನ. 12ನೇದಾಗಿ ಅನ್ಯ ದೇಶಿಯವರಲ್ಲಿ ಯಾರೂ ಯೆಹೋವನೆಂಬ ನನ್ನನ್ನು ಅವಲಂಬಿಸಿದರು ಅಂಥ ಒಂದು ಅವಕಾಶ, ಅವಲಂಬಿಸುವ ಅವಕಾಶ ಕೊಡ್ತಾನೆ. 13ನೇದು ಬರೀ ಅವಲಂಬಿಸೋದಲ್ಲ, ಸೇವೆ ಮಾಡುವ ಅವಕಾಶ ಕೊಡ. ಯಾರು? ಅನ್ಯ ದೇಶೀಯರಲ್ಲಿ. 14ನೇದಾಗಿ ನನ್ನ ನಾಮವನ್ನು ಪ್ರೀತಿಸಿ, ಅದಕ್ಕೂ ಒಂದು ಅವಕಾಶ ದೇವರು ಕೊಡ್ತಾರೆ, ಅದು ಒಂದು ಆಶೀರ್ವಾದ. ನನಗೆ ದಾಸರಾಗಿ, ದೇವರ ದಾಸರಾಗುವಂಥ ಅವಕಾಶ, ದೊಡ್ಡ ಅವಕಾಶ. ಆ ಒಂದು ಆಶೀರ್ವಾದ ಕೂಡ ದೇವರು ಅನ್ಯ ದೇಶಿಯವರಿಗೆ ಕೊಡ್ತಾರಂತೆ. 6ನೇ ವಚನ 56ನೇ ಅಧ್ಯಾಯ ಯೆಶಾಯನ ಗ್ರಂಥ. ಅಷ್ಟೇ ಅಲ್ಲ, ಸಬ್ಬತ್ ದಿನವನ್ನು 6ನೇ ವಚನ ಹೊಲೆ ಮಾಡದೆ, ಅಂದರೆ ದೇವರಿಗಾಗಿಟ್ಟು ನನ್ನ ದಿನವೊಂದು ಆಚರಿಸುವಂಥ ಅವಕಾಶ ಅವ್ರಿಗೂ ಕೂಡ ಕೊಡಲಾಗ್ತದೆ. ನೀವು ಕೂಡ ನನ್ನ ಜೊತೆಯಲ್ಲಿ ಸಮಯ ಕಳೀರಿ, ನೀವು ಕೂಡ ಏನು ಕೆಲಸ ಮಾಡಬೇಡ್ರಿ, ಅವತ್ತು ನನ್ನ ಜೊತೆ ಕಳೀರಿ, ನನ್ನ ಅನ್ಯೋನ್ಯತೆಯಲ್ಲಿ ಕಳೀರಿ ಎಂಬಂಥ ಒಂದು ಮಾತು. ಆ ರೀತಿಯಾಗಿ ಹೇಳಿಬಿಟ್ಟು ನನ್ನ ಒಡಂಬಡಿಕೆಯನ್ನು 2ನೇ ಸಾರಿ ಭದ್ರವಾಗಿ ಹಿಡಿಯುವ ಅವಕಾಶ, ಆಶೀರ್ವಾದ ದೇವರು ಕೊಡ್ತಾನೆ. ಅವರೆಲ್ಲರನ್ನು ನಾನು ನನ್ನ ಪರ್ವತಕ್ಕೆ, ಪವಿತ್ರ ಪರ್ವತಕ್ಕೆ ಬರಮಾಡ್ತೇನೆ, ಅದೊಂದು ಆಶೀರ್ವಾದ. ಬರಮಾಡಿ ಆನಂತರ ದೇವರು ಏನು ಮಾಡ್ತಾರೆ? ನನ್ನ ಪ್ರಾರ್ಥನಾಲಯದಲ್ಲಿ ಬರುವಂತೆ ಮಾಡ್ತಾರೆ. ಮಾಡಿಬಿಟ್ಟು 7ನೇ ವಚನ ಉಲ್ಲಾಸಗೊಳಿಸುವೆನು. ವಾವ್, ದೇವರು ಸಂತೋಷಪಡಿಸ್ತಾನಂತ್ರಿ. ವಿದೇಶಿಯವರು, ನಪುಂಸಕರು ಮತ್ತು ಆತನ ಯಜ್ಞ ವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳನ್ನು ಆತನು ಮೆಚ್ಚುತ್ತೇನೆ ಎಂಬುದಾಗಿ ಹೇಳ್ತಾನೆ. ನೀವು ಅರ್ಪಿಸುವಂಥದ್ದು ನಾನು ಮೆಚ್ಚುತ್ತೇನೆ ಎಂಬುದಾಗಿ 21ನೇ ಆಶೀರ್ವಾದ. 22ನೇ ಆಶೀರ್ವಾದ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಡು. ದೊಡ್ಡ ಆಶೀರ್ವಾದ ಇದು. ಎಲ್ಲ ಜನಾಂಗಗಳು, ಎಲ್ಲ ಜನ, ಇಸ್ರಾಯೇಲರು ಮಾತ್ರ ಅಲ್ಲ. ಆದರೆ ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು 8ನೇ ವಚನದಲ್ಲಿ ದೇವರು ಇನ್ನೂ 2 ಆಶೀರ್ವಾದ. ಅದೇನೆಂದರೆ ಭಾಳ ಚೆನ್ನಾಗಿದೆ. ಇಸ್ರಾಯೇಲಿನ ದೇಶಭ್ರಷ್ಟರನ್ನು ಕೂಡಿಸಿಕೊಳ್ಳುವ ಕರ್ತನಾದ ಯೆಹೋವನು. ಹೌದು, ಆ ರೀತಿಯಾಗಿ ದೇಶನೇ ಬಿಟ್ಟು ಅವರು ಶಿಕ್ಷೆಯಿಂದ ದೇವರಿಗೆ ತಿರುಗಿ ಬಿದ್ದದರಿಂದ ದೂರ ಹೋದಂಥವ್ರನ್ನೆಲ್ಲ ದೇವರು ಕೂಡಿಸಿಕೊಳ್ತೀನಿ ಅಂತ ಹೇಳ್ತಾನೆ. ಕೂಡಿಸಿಕೊಂಡು ಇನ್ನೊಂದು ಮಾತು, ಅದೇನೆಂದರೆ ಇಸ್ರಾಯೇಲರೊಂದಿಗೆ ಇನ್ನೂ ಹಲವರನ್ನು ಕೂಡಿಸುವೆನು. ಹಾಗಾದರೆ ಅನ್ಯರು, ಇಸ್ರಾಯೇಲರು ಅಲ್ಲದವ್ರನ್ನು ಕೂಡ ದೇವರು ಯೋಜನೆ ಇಟ್ಟಿದ್ದೇನೆ, ಅಂದರೆ ವಿದೇಶಿಯವರ ಬಗ್ಗೆ ಆತನು ಹೇಳ್ತಾನೆ. ಎಂಥ ದೊಡ್ಡ ದೇವರು, ಎಂಥ ದೊಡ್ಡ ಮನಸ್ಸು, ಎಂಥ ದೊಡ್ಡ ವಾಗ್ದಾನ, ಒಡಂಬಡಿಕೆ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಯೆಶಾಯನ ಗ್ರಂಥ 56ನೇ ಅಧ್ಯಾಯ, ಇದರಿಂದ 24 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.